ಈ ಕಪ್ಪು ಸಂಭ್ರಮವನ್ನು ಕಸಿದಿದ್ದು 11 ಜನರ ಪ್ರಾಣ. ಈ ಸಂಭ್ರಮಾಚರಣೆ ಹೆಸರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯಬಾರದು ನಡೆದು ಹೋಯಿತು. RCB ಚರಿತ್ರೆಯಲ್ಲಿ ಕರಾಳ ಅಧ್ಯಾಯ, ಹೊಸ ಅಧ್ಯಾಯ ಶುರು ಮಾಡುತ್ತೀವಿ, ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ವಿರಾಟ್ ಕೊಹ್ಲಿ IPL ಟೂರ್ನಿಗಿಂತ ಮುಂಚೆ ಹೇಳಿದ್ದದ್ದು. ಹೊಸ ಅಧ್ಯಾಯ ರಚನೆ ಮಾಡಿದ್ದು ನಿಜ. ಕಪ್ ವಿಚಾರದಲ್ಲೂ ನಿಜ, ತಪ್ಪು ವಿಚಾರದಲ್ಲೂ ನಿಜ. ಕಪ್ ವಿಚಾರದಲ್ಲಿ ಹೊಸ ಅಧ್ಯಾಯ, ತಪ್ಪು ವಿಚಾರದಲ್ಲಿ ಹೊಸ ಕರಾಳ ಅಧ್ಯಾಯವನ್ನು RCB ರಚನೆ ಮಾಡಿತು. ಬರೀ RCBನ ಈಗೇನೋ ಗುಪ್ತಚರ ಇಲಾಖೆ ವೈಫಲ್ಯ ಅಂಥೇಳಿ ಗುಪ್ತಚರದಲ್ಲಿದ್ದಂತಹ ನಿಂಬಾಳ್ಕರ್ ಅವ್ರನ್ನೂ ಕೂಡ ಸ್ಥಳ ತೋರಿಸದೆ ಒಂದು ಕಡೆ ವರ್ಗಾವಣೆ ಮಾಡಲಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ನಮ್ಮ ಕೆರಿಯರಲ್ಲಿ ಇಂಥ ಒಂದು ಘಟನೆ ನಡೆದಾಗ ಬೆಂಗಳೂರಿನ ಪೊಲೀಸ್ ಕಮಿಷನರನ್ನು ಈ ರೀತಿ ಅವ್ರನ್ನ ಅಮಾನತು ಮಾಡಿದ್ರ ಬಗ್ಗೆ ನಾವು ಕೇಳಿಲ್ಲ. ಯಾರಾದರೂ ಅಕಸ್ಮಾತ್ ಕೇಳಿದರೆ ಅದ್ರ ಬಗ್ಗೆ ನಮಗೆ ಹೇಳಿ ಇರಲಿ. ಯಾಕೆಂದರೆ ದಯಾನಂದ್ ಅಂತ ಆಫೀಸರ್ ಬಗ್ಗೆ ತುಂಬ ಟೆಕ್ನೋ ಸೇವಿ ಆಫೀಸರ್ ಇದ್ದಾರೆ. ಸ್ಟೇಷನ್ಗಳಲ್ಲಿ ಎಷ್ಟರ ಮಟ್ಟಿಗೆ ಪಾರದರ್ಶಕತೆ ತರುವುದಕ್ಕೆ ಸಾಧ್ಯವಾಗುತ್ತೋ ಅವರ ಒಂದು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಸ್ಟೇಷನ್ಗೆ ಹೋದಾಗಲೂ ಅಷ್ಟೇ CCTV ಇರುತ್ತೆ. ನಿಮಗೊಂದು ಕಂಪ್ಲೇಂಟ್ ಕೊಡಬೇಕು, ಹೋಗ್ತೀವಿ, ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೋಗ್ತೀವಿ ಸ್ಟೇಷನ್ನಲ್ಲಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಅದಕ್ಕೊಂದು ನಾವು ನಂಬರ್ ಎಂಟ್ರಿ ಆಗುತ್ತಲ್ಲಿ, ನಮಗೊಂದು OTP ಬರುತ್ತೆ, ಅದನ್ನು ಬರ್ಕೊಳ್ತಾರೆ ಅವರು. ಅಲ್ಲಿ ಆಗಬೇಕಾದಂಥ ವಿಚಾರಗಳೇನು, ಕ್ಯಾಮ್ರಾ ಇರ್ತಾವಲ್ಲ ಎಲ್ಲ ಕಡೆಗಳಲ್ಲಿಯೂ ಕೂಡ, ಬಾಡಿಗೂ ಕೂಡ ಹಾಕ್ಕೊಳ್ಳುವಂಥ ಒಂದು ಕ್ಯಾಮ್ರಾ ಇರ್ತವೆ. ಯಾರೋ ಬರ್ತಾನೆ, ಏನೋ ಮಾತಾಡ್ಬಿಡ್ತಾನೆ, ಏನೋ ಧಮಕಿ ಹಾಕ್ಬಿಡ್ತಾನೆ, ಯಾರೋ ಲಂಚ ಕೊಟ್ಬಿಡ್ತಾನೆ ಅಂದರೆ ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ. ಇದೆಲ್ಲವನ್ನು ಕೂಡ ನಾವು ದಯಾನಂದ್ ಸರ್ಗೆ ಕ್ರೆಡಿಟ್ ಕೊಡದೇ ಇರೋಕ್ಕಾಗಲ್ಲ. ಇಂಥ ಒಬ್ಬ ಆಫೀಸರ್, ಒಬ್ಬ ದಕ್ಷ ಅಧಿಕಾರಿಯನ್ನು ನಾವು ಏಕಾಏಕಿ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲು ತೊಳಿತಕ್ಕೆ ಹೊಣೆ ಮಾಡಿಬಿಡಬಹುದಾ? ಗುಪ್ತಚರ ಇಲಾಖೆ ಹೊಣೆ ಮಾಡಬಹುದಾಗುತ್ತಾ? ಒಂದಷ್ಟು ಎತ್ತಂಗಡಿಗಳಾಗಿದೆ ಇದೀಗ. ಆ ಎತ್ತಂಗಡಿ ಆದವರೆಲ್ಲರೂ ನೇರಾನೇರವಾಗಿ ಈ ಘಟನೆಗೆ ಹೊಣೆ ಆದ್ರ. ಯಾವ ಪೊಲೀಸ್ ಅಧಿಕಾರಿ ಜಿದ್ದಿಗೆ ಬಿದ್ದು ಈ RCB ಪರೇಡನ್ನು ಮಾಡ್ಸೋಕ್ಕೆ ರೆಡಿ ಇದ್ದರು? ಯಾವ ಪೊಲೀಸ್ ಅಧಿಕಾರಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂಥೇಳಿ ಬಯಸಿದ್ರು ಅಂತ ನೋಡಿದಾಗ ನಮ್ಗೆ ಇಲ್ಲಿವರೆಗಿನ ಮಾಹಿತಿ ಪ್ರಕಾರ ಒಬ್ಬರು ಪೊಲೀಸ್ ಅಧಿಕಾರಿ ಕೂಡ ಈ ಇವೆಂಟ್ಗೆ ಫಿಸಿಕಲಿ, ಮೆಂಟಲಿ, ವಿತ್ ಫೋರ್ಸ್ ದೇ ವರ್ ನಾಟ್ ರೆಡಿ. ಹಾಗಿದ್ದಾಗ ನಾವು ಈ ಪೊಲೀಸರ ಮೇಲೆ ಗುಬೆ ಕೂರಿಸ್ತಾ ಇದ್ದೀವ ಇದೀಗ? ಯಾರಿಂದ ಆದಂಥ ಅನಾಹುತ ಇದು? 11 ಜನರ ಸಾವಿಗೆ ಯಾರನ್ನು ಕಾರಣ ಮಾಡೋಣ ನಾವೀಗ? ಅವರವರೇ ಹೊಣೆನಾ? ಅವ್ರ ಜೀವಕ್ಕೆ ಅವರೇ ಹೊಣೆ. ಬಿಡಿ, ಆ ಕ್ರೌಡ್ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೀನಿ ನಾನು. ಅದರಲ್ಲಿ ವಿವೇಕ ಇರ್ತಕ್ಕಂಥ ಸಮೂಹ ಕೂಡ ಇದ್ದರು, ಅವಿವೇಕಿತರಾದಂಥ ಕೆಲವು ಜನ ಕೂಡ ಅದರಲ್ಲಿದ್ದರು. ಪಕ್ಕದಲ್ಲೊಬ್ಬ ಮನುಷ್ಯ ಪ್ರಜ್ಞೆನೇ ಕಳ್ಕೊಂಡು ಬಿದ್ದಿದ್ದಾನೆ, ಅವನ ಪಕ್ಕದಲ್ಲೇ ಹಾದು ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಜನ, ನಮ್ಮ ಜನ. ಯಾರಾದರೂ ಸಾಯಿಲಿ ನಾನು ಒಳಗಡೆ ಹೋಗ್ಬಿಡ್ಬೇಕು ಅಂಥೇಳಿ ಈ ಮಟ್ಟಕ್ಕಾದರೆ ಏನು ಗತಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ದರ್ಶನ್ ಅವರೇ. ಇನ್ನು ನಮ್ಮ ಜೊತೆಯಲ್ಲಿ ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ದಿನೇಶ್. ಇನ್ನು ಯದುಕುಮಾರ್ ಇದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ. ಇಷ್ಟೆಲ್ಲ ನಮ್ಮನ್ನು ನಿವೃತ್ತ SP SK ಉಮೇಶ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ನಾನು ಮೊದಲಿಗೆ ನಾನು ಯದುಕುಮಾರ್ ಅವರು ಕೇಳ್ಬಿಡಿ. ಯದುಕುಮಾರ್ ಅವರೇ, ಇದರಲ್ಲಿ ಗುಪ್ತಚರ ಅಂತ ಒಂದು ವಿಷಯ ಬಂತು. ಯದುಕುಮಾರ್ ಅವರೇ, ನಾನೇನು ಕೇಳ್ತೀನಿ, ಗುಪ್ತಚರ ಅಂದರೆ ಒಂದು ಆಲ್ ಆಫ್ ಅ ಸಡನ್ ಒಂದು ಇವೆಂಟ್ ನಡೆದು ಬಿಡುತ್ತೆ. ಯಾರೋ ಬರ್ತಾರೆ, ಒಂದು ಚಾಕು ಹಾಕಿಬಿಡ್ತಾರೆ, ಯಾರೋ ಬರ್ತಾರೆ ಗನ್ನಲ್ಲಿ ಶೂಟ್ ಮಾಡಿಬಿಡ್ತಾರೆ, ಯಾರೋ ಬರ್ತಾರೆ ಒಂದು ಬಾಂಬ್ ಸ್ಫೋಟ ಆಗಿಬಿಡುತ್ತೆ. ಒಪ್ಕೊಳ್ಳೋಣ, ಯಾಕೆ ಗುಪ್ತಚರ ಇಲಾಖೆ ಅಷ್ಟು ಗೊತ್ತಿರಲಿಲ್ವಾ? ಪಹಲ್ಗಾಮನೂ ಸೇರಿಸೇ ಮಾತಾಡ್ತೀನಿ, ಪುಲ್ವಾಮನೂ ಸೇರಿಸೇ ಮಾತಾಡ್ತೀನಿ. ಐ ಕಂಪ್ಲೀಟ್ಲಿ ಅಗ್ರಿ, ಇದು ಗುಪ್ತಚರ ಇಲಾಖೆ ವೈಫಲ್ಯ. ಅಷ್ಟೊಂದು ಕಿಲೋಮೀಟ್ರ್ ಗಟ್ಟಲೆ ಬಾಂಬ್ ಹೆಂಗೆ ಬಂತು, ಇದು ಹೆಂಗೆ ಬಂತು, ಗನ್ ಹೆಂಗೆ ಬಂತು, ಒಂದು ಇರುತ್ತೆ. ಬಟ್ RCB ಈ ಥರ ಒಂದು ಗೆದ್ದ ಮೇಲೆ, RCB ಗೆದ್ದ ನಂತರದಲ್ಲಿ ತುಂಬ ಸ್ಪಷ್ಟವಾದ ಕ್ಲಾರಿಟಿ ಇತ್ತು. ಪೊಲೀಸರು ಹೈರಾಣ ಆಗಿಬಿಟ್ಟಿದ್ರು ಬೆಳಗಿನ ಜಾವ 5 ಗಂಟೆವರೆಗೂ. ಅವತ್ತು ಇದು ಚಿಕ್ಕ ಮಗು ಕೇಳಿ ನೀವು ಬೆಂಗಳೂರಲ್ಲಿ ಅವತ್ತೇನು ನಡೀತು ಅಂತ ತುಂಬ ಚೆನ್ನಾಗಿ ಹೇಳುತ್ತೆ ಅದು. ಪಟಾಕಿ ಹೊಡಿತಾ ಇದ್ರು, ಜೋರಾಗಿದ್ದರು ಅಂಥೇಳಿ ಪೊಲೀಸ್ ಇಲಾಖೆಗೆ ಬಂದು ಒಂದು ಅನುಮತಿಯನ್ನು ಕೂಡ ಕೇಳಿದ್ದಾರೆ ಇವರು. ಹೌದು, ನನ್ನ ಬಳಿ ಇಲ್ಲಿ FIR ಕಾಪಿ ಇದೆ. ಮೋರೋವರ್ ವಿಕ್ಟ್ರಿ ಪರೇಡ್ ಅಂಥೇಳಿ ಇದು RCBಯ ಅಫಿಷಿಯಲ್ ಟ್ವೀಟ್. ಇದು ವಿಕ್ಟ್ರಿ ಪರೇಡ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಿಂದ? ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ, ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಫಾಲೋಡ್ ಬೈ ಎ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಟ್ ದಿ ಹೋಮ್ ಆಫ್ ಚಾಂಪಿಯನ್ಸ್. ವಿಕ್ಟ್ರಿ ಪರೇಡ್ ಅಂಥೇಳಿ ಇದನ್ನು ಮಾಡಿಟ್ಟಿರ್ತಾರೆ. ಸರಿ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಬಂದು ಇದ್ರ ಬಗ್ಗೆ ಅನುಮತಿ ಕೂಡ ಕೇಳಿದ್ದಾರೆ. ಇದಕ್ಕೆ ಸೂಕ್ತ ಬಂದೋಬಸ್ತು ತುಂಬ ದೊಡ್ಡದಾಗಿದೆ. ಚಿಕ್ಕದಾಗಿ ಓದ್ಬಿಡ್ತೀನಿ ನಾನು. ಒಂದು ರೀತಿಯಲ್ಲಿ ನಾವು ಆಚರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. 3/6/2025 ಸಾಯಂಕಾಲ 6ರಿಂದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ವತಿಯಿಂದ ಶ್ರೀ ಶುಭೇಂದು ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA ರವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ
PI ರವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಅದಕ್ಕೆ PI ರವರು RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿಯಿಡೀ ಸಂಭ್ರಮವನ್ನು ಆಚರಿಸುವವರಿದ್ದು ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಆದ ಕಾರಣ ಇವ್ರದ್ದೇನು KCA ಮಂಡಳಿ ಕಾರ್ಯಕ್ರಮ ಇದೆಯಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಅನುಮತಿ ನಿರಾಕರಿಸಲಾಯಿತು. ಕಾಪಿ ಇದೆ, ಯಾರು ಬೇಕಾದ್ರೂ FIR ಅನ್ನೋದು ನಾನು ಒಬ್ಬನಿಗೆ ಸಿಗ್ತಕ್ಕಂಥ ವಿಚಾರ ಅಲ್ಲ, ಇದು ಪಬ್ಲಿಕ್ ಡೊಮೈನ್ ಇರ್ತಕ್ಕಂಥ ಡಾಕ್ಯುಮೆಂಟು, ಯಾರು ಬೇಕಾದ್ರೂ ಓದ್ಕೊಳ್ಬಹುದಾಗುತ್ತೆ. ಸೊ ಹೀಗಿದ್ದಾಗ ಕೂಡ ಪೊಲೀಸರು ತುಂಬ ಸ್ಪಷ್ಟವಾಗಿ ತಮ್ಮ ನಿರಾಕರಣೆ ತೋರಿಸಿದ್ದಾರೆ, ತಮ್ಮ ಅಸಮ್ಮತಿ ತೋರಿಸಿದ್ದಾರೆ. ಇಷ್ಟಾಗಿಯೂ ಎಷ್ಟು ಜನ ಪೊಲೀಸರಿಗೆ ಅರ್ಧಚಂದ್ರ ಪ್ರಯೋಗ ಆಯ್ತಲ್ಲ. ಹೌದು ಸರ್. ಈಗ ಇಡೀ ಘಟನೆನ ಇದು ಮಾಡಿದಾಗ ತಾವು ತುಂಬ ದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಿದ್ದೀರಾ, ಇದು ಮಾಡಿದ್ದೀರಾ. ಕೊನೆಗೆ ನಾವು ಪ್ರಶ್ನೆ ಬರುವಂಥದ್ದು ಅಂದಾಗ ನಾವೇನಾದರೂ ಬೇರೆ ಪ್ರತಿಪಕ್ಷವು ಮಾತಾಡಿದಾಗ ರಾಜಕೀಯ ಅನ್ನತ್ತೆ, ಇದು ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇರುವಂಥದ್ದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟೀಸ್ ಆಗಿ. ಇಷ್ಟೆಲ್ಲ ಆಗ್ಬೇಕಾದಾಗ ಫೈನಲ್ ಆಗಿ ಬರೋದೇನಂದ್ರೆ ಹೂ ಇಸ್ ಅಕೌಂಟಬಲ್ ಅಂಡ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾವು ಕೇಳ್ತಿರೋದೇನೆ, ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್ ಅಂತ. ಚೀಫ್ ಮಿನಿಸ್ಟರ್ಸ್ ಮಾತು ಹೇಗಿದೆ ಅಂದ್ರೆ ಪ್ರೈಮಾ ಫೇಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದೀವಿ ಅಂತ. ಓಕೆ, ಪ್ರೈಮಾ ಫೇಸಿ ಅಂದಾಗ ಪ್ರೈಮಾ ಫೇಸಿ ಕ್ಯಾನ್ ಓನ್ಲಿ ಬಿ ಎಕ್ಸಿಕ್ಯೂಟಿವ್ಸ್. ವಾಟ್ ಅಬೌಟ್ ದ ಪೊಲಿಟಿಕಲ್ ಹೆಡ್ಸ್? ಓಕೆ, ಪೊಲಿಟಿಕಲ್ಸ್ ಅಂದ್ರೆ ನೀವು ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರು ಹೇಳಿದರೆ ಕಡಾಖಂಡಿತವಾಗಿ ಇಲ್ಲ ಅಂತಂದಾಗ ತರಾತುರಿನಲ್ಲಿ ಆಗ್ಬೋದು, ಬೇರೆ ಯಾವುದೇ ಕಾರಣ ಆಗ್ಬೋದು ಸರ್, ಅಲ್ಲಿ ಪೊಲಿಟಿಕಲ್ ಹೆಡ್ಸ್ ಯಾಕಲ್ಲಿ ಎರಡು ಇದ್ರಲ್ಲಿ ಅವ್ರಿಗೆ ಸಮ್ಮತಿ ಕೊಟ್ರು. ನಾ ಕೇಳ್ತಾ ಇರೋದು, ಈಸ್ RCB ಗ್ರೇಟರ್ ದನ್ ದ ಗವರ್ಮೆಂಟ್? Is RCB greater than the government? Is KCA greater than the government? No. They are not greater than the government. Government ಏನ್ ಹೇಳುತ್ತೆ, ಸರ್ಕಾರ ಏನ್ ಹೇಳುತ್ತೆ, ಸರ್ಕಾರ ಸಂಪೂರ್ಣವಾದ ಜವಾಬ್ದಾರಿಯುತವಾಗಿರುವಂತದ್ದು. ಸರ್ಕಾರ ಬೈ ವಿತ್ ಸ್ಟ್ರೋಕ್ ವಿತ್ ಒನ್ ಹ್ಯಾಂಡ್ ದೇ ವುಡ್ ಹ್ಯಾವ್ ಟೋಲ್ಡ್ ಇದು ಆಗ್ಬಾರ್ದು ಅಂತ ಹೇಳಿದಕ್ಕೆ ಯಾರು ಅವ್ರ ಮೇಲೆ ನಿಂತ್ಕೊಂತ ಇದ್ರು ಸರ್ ಅಲ್ಲಿ? ದೇ ಆರ್ ದ ಪವರ್ಫುಲ್ ಮಿನಿಸ್ಟರ್ಸ್, ಪವರ್ಫುಲ್ ಚೀಫ್ ಮಿನಿಸ್ಟರ್ಸ್. ವಾಟ್ ವಾಸ್ ಮೇಕಿಂಗ್ ದಮ್ ಟು ಟೆಲ್ ನೋ? ಹೇಳ್ಬೇಕಲ್ಲ ಜನರಿಗದಲ್ಲಿ. ನಿಮಗೆ ಪ್ರೈಮಾ ಫೇಸಿ ನಿಮ್ಗೆ ಅಂತಾರೆ ಯಾವುದೇ ಒಂದು ಎವಿಡೆನ್ಸ್ ಇಲ್ದಿರ, ಯಾವುದೇ ಒಂದು ಏನಂತಾರೆ ತನಿಖೆ ಇಲ್ದಿರ ನೀವು ಪೊಲೀಸ್ ಹೆಡ್ಸ್ ನ ನೀವು ರೋಲ್ ಮಾಡ್ತೀರಾ ಅಂತಂದ್ರೆ ವಾಟ್ ಅಬೌಟ್ ಯು? ವೆರಿ ನಾಟ್ ಪಾರ್ಟ್ ಆಫ್ ದಿ ಸಿಸ್ಟಮ್.